In the earlier classes we have to discuss the heat and how is heat is measured by using the temperature. We have to discuss the clinical thermometer and laboratory thermometer and how can we measure the laboratory thermometer in the earlier classes. Let us perform an activity. In the earlier classes we have to done one activity. In this class we have to done another one activity, that is take a small hot water in a beaker. ಅಂದ್ರೆ ಒಂದು ಸಣ್ಣ ಬೀಕರ್ ಅಲ್ಲಿ ಅಥವಾ ಮಗ್ಗಲ್ಲಿ ಒಂದು ಹಾಟ್ ವಾಟರ್ ತಗೊಳ್ಳೋಣಪ್ಪ. ಹಾಟ್ ವಾಟರ್, dip a thermometer in a water. Wait till the mercury thread becomes steady and note the temperature. ಅಂದರೆ ನಾವು ಹಾಟ್ ವಾಟರ್ ತಗೊಂಡ್ವಿ, ಅದಕ್ಕೆ ಥರ್ಮೋಮೀಟರ್ ಡಿಪ್ ಮಾಡಿದ್ವಿ. ಥರ್ಮೋಮೀಟರ್ ಸ್ವಲ್ಪ ವೆಯ್ಟ್ ಮಾಡಬೇಕು, ಅಂದರೆ ಅದ್ರ ಒಂದು ಕಾನ್ಸ್ಟೆಂಟ್, ಅಂದರೆ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋ, ಆ ನೀರಿಗೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅವಾಗ ಎಷ್ಟು ಟೆಂಪ್ರೇಚರ್ ಇದೆ ಅಂತ ನಾವು ನೋಟ್ ಮಾಡ್ಕೋಬೇಕು, ಆಯ್ತಾ? ಆ್ಯಂಡ್ ದೆನ್ ನಾವು ಟೇಕ್ ಔಟ್ ದ ಥರ್ಮೋಮೀಟರ್ ಫ್ರಮ್ ಎ ವಾಟರ್. ಅಬ್ಸರ್ವ್ ಕೇರ್ಫುಲಿ ವಾಟ್ ಹ್ಯಾಪನ್ಸ್. ನಾವು ಅಂದರೆ ಈಗ ಫಸ್ಟು ಎಷ್ಟಿದೆ ಅಂತ ನಾವು ಟೆಂಪ್ರೇಚರ್ ಚೆಕ್ ಮಾಡ್ಕೊಬೇಕು. ಮತ್ತು ಈಗ ಆ ಹಾಟ್ ವಾಟರಿಂದ ಥರ್ಮೋಮೀಟರ್ನ ತಗೋಬೇಕು, ಮತ್ತು ಅದನ್ನೇ ಅಬ್ಸರ್ವ್ ಮಾಡಬೇಕು. ಅದನ್ನೇ ಅಬ್ಸರ್ವ್ ಮಾಡಿ ಮತ್ತೆ ನೋಟ್ ಡೌನ್ ಮಾಡ್ಕೋಬೇಕು. ಒಳಗಿದ್ದಾಗ ಎಷ್ಟಿತ್ತು ಟೆಂಪ್ರೇಚರು, ಹೊರಗಡೆ ತೆಗೆದಾಗ ಎಷ್ಟಿತ್ತು ಟೆಂಪ್ರೇಚರ್ ಹಾಟ್ ವಾಟರ್ದು ಅಂತ ನೋಟ್ ಡೌನ್ ಮಾಡ್ಕೋಬೇಕು. ಆ್ಯಂಡ್ do you notice that soon has take the thermometer out of the water and level of the mercury begins to fall. ಅಂದರೆ ಇದು ಹಾಟ್ ವಾಟರ್ ಒಳಗಡೆ ಡಿಪ್ ಮಾಡಿದಾಗ ಥರ್ಮೋಮೀಟರ್ನ ಟೆಂಪ್ರೇಚರ್ ಎಷ್ಟಿತ್ತು ಹಾಟ್ ವಾಟರ್ದು ಅಂತ ನೋಡ್ಕೊಂಡು, ಅದೇ ಹಾಟ್ ವಾಟರಿಂದ ತಗೊಂಡಾಗ ಎಷ್ಟಿದೆ ಟೆಂಪ್ರೇಚರ್ ಅಂತ ನೋಟ್ ಡೌನ್ ಮಾಡ್ಕೋಬೇಕು. ಏನು ಕಾನ್ಸ್ಟೆಂಟ್ ಇತ್ತಾ ಅಥವಾ ಸೇಮ್ ಇತ್ತಾ ಅಥವಾ ವೇರಿಯೇಷನ್ ಇತ್ತಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅವಾಗ ನಮಗೆ ರಿಯಲೈಸ್ ಆಗುತ್ತೆ, ಆಯಿತಾ? ಆ್ಯಂಡ್ ದಿಸ್ ಮೀನ್ಸ್ ಟೆಂಪ್ರೇಚರ್ ಮಸ್ಟ್ ಬಿ ರೀಡ್ ಬೈ ದ ಥರ್ಮೋಮೀಟರ್ ಇನ್ ಎ ವಾಟರ್. ಯಾಕೆ ನಾವು ಈ ಥರ ಮಾಡ್ಕೋಬೇಕು ಅಂದರೆ, ವಾಟರಲ್ಲಿದ್ದ ಹಾಟ್ ವಾಟರಲ್ಲಿದ್ದಾಗ ಟೆಂಪ್ರೇಚರ್ ಎಷ್ಟಿದೆ ನೀರಿಂದು, ಅದೇ ಹೊರಗಡೆ ತೆಗೆದಾಗ ಎಷ್ಟಿದೆ ಟೆಂಪ್ರೇಚರ್ ಅಂತ ನೋಟ್ ಮಾಡ್ಕೋಬೇಕು. ಇದೊಂದು ಎಕ್ಸ್ಪೆರಿಮೆಂಟ್. ಯಾಕಂದರೆ ಇದನ್ನು ನೋಟ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ರೀಡ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಯು ಕ್ಯಾನ್ ರೀಕಾಲ್ ದಟ್ ವೈಲ್ ಟೇಕಿಂಗ್ ಯುವರ್ ಓನ್ ಟೆಂಪ್ರೇಚರ್. ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿರ್ತೀರ. ವೆನ್ ಯು ಆರ್ ಗೋಯಿಂಗ್ ಎ ಹೆಲ್ತ್ ಅಪ್ಸೆಟ್, ವಿ ಹ್ಯಾವ್ ಟು ಗೋ ದ ಹಾಸ್ಪಿಟಲ್. ದ ಡಾಕ್ಟರ್ ಮಸ್ಟ್ ಬಿ ಚೆಕ್ ದ ಟೆಂಪ್ರೇಚರ್. We have to take the temperature out of your mouth. ಅಂದರೆ ಬಾಯಿಂದ ಕೆಳಗಡೆ ಇಟ್ಟಿರ್ತಾರೆ, ಆದರೆ ರೀಡ್ ಮಾಡ್ತಾರೆ ಎಷ್ಟು ಟೆಂಪ್ರೇಚರ್ ಇದೆ ಅಂತ. ನಿಮಗೆಲ್ಲ ಹೋಗಿರ್ತೀರಾ, ನೋಡಿರ್ತೀರಾ, ಆಯಿತಾ? Can you then use the laboratory thermometer to use your body temperature? ಅವ್ರೇನಾದರೂ ಲ್ಯಾಬೊರೇಟರಿ ಥರ್ಮೋಮೀಟರ್ ಯೂಸ್ ಮಾಡ್ತಾರೆ ನಿಮಗೆ ಬಾಡಿ ಟೆಂಪ್ರೇಚರ್ ನೋಡೋಕ್ಕೆ? ಇಲ್ಲ. We have to use the clinical thermometer. The name itself has a clinical thermometer. We have to use the health condition. The laboratory thermometer, we have to use the laboratory condition. We have to check out the chemicals and other solution. And obviously not. We have to. It is not convenient to use the laboratory thermometer for this purpose. ಅಂದರೆ ಲ್ಯಾಬೊರೇಟರಿ ಥರ್ಮೋಮೀಟರು ನಮ್ಮ ಹೆಲ್ತ್ಗೆ, ಅಂದರೆ ನಮ್ಮ ಫೀವರ್ ಇದೆಯಾ, ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದಕ್ಕೆ, ಅದು ನಾಟ್ ಸೂಟೇಬಲ್ ಫಾರ್ ಅಸ್. ಇಟ್ ಈಸ್ ಸೂಟೇಬಲ್ ಫಾರ್ ಓನ್ಲಿ ಲ್ಯಾಬ್. ದ ಕ್ಲಿನಿಕಲ್ ಥರ್ಮೋಮೀಟರ್ ಈಸ್ ಸೂಟೇಬಲ್ ಫಾರ್ ಓನ್ಲಿ health condition. Why does the mercury not fall or rise in a clinical thermometer when you take off the mouth? ಅಂದರೆ ಯಾಕೆ ನಮಗೆ ಯೂಸ್ ಆಗೋಲ್ಲ ಅಂದರೆ, ಈಗ ಲ್ಯಾಬೊರೇಟರಿ ಥರ್ಮೋಮೀಟರ್ ಅಂದರೆ ಅದು ಹಾಟ್ ವಾಟರ್ ಇದ್ದಾಗ ಒಂದು ಟೆಂಪ್ರೇಚರ್ ಬರುತ್ತೆ, ಅದೇ ಹಾಟ್ ವಾಟರಿಂದ ತೆಗೆದಾಗ ಇನ್ನೊಂದು ಟೆಂಪ್ರೇಚರ್ ಬರುತ್ತೆ. ಬಟ್ ಇನ್ ಕ್ಲಿನಿಕಲ್ ಥರ್ಮೋಮೀಟರ್ ಇಟ್ ಈಸ್ ವೆನ್ ಯು ಚೆಕ್ ಯುವರ್ ಮೌತ್, ಅಂದರೆ ಬಾಯೊಳಗೆ ಇಟ್ಟಾಗ ಒಂದೇ ಟೆಂಪ್ರೇಚರ್ ಎಷ್ಟಿದೆ ಅದೇ ಟೆಂಪ್ರೇಚರ್ ಇರುತ್ತೆ. ಅದೇ ನಾವು ಬೇಗ ನಾವು ರೀಡ್ ಮಾಡ್ಕೋಬೇಕು ಅಂದರೆ ಅದೇ ಟೆಂಪ್ರೇಚರ್ ಇರುತ್ತೆ, ಮತ್ತೆ ಅದು ಫಾಲ್ ಆಗೋದು, ಕೆಳಗಡೆ ಬರೋದು ಆ ಥರ ಇದೆಲ್ಲ. ದಟ್ಸ್ ವೈ ಯೂಸಿಂಗ್ ದ ಕ್ಲಿನಿಕಲ್ ಥರ್ಮೋಮೀಟರ್. ಆ್ಯಂಡ್ ಡು ಯು ಸಿ ದ ಕಿಂಕ್ ನಿಯರ್ ದ ಬಲ್ಬ್? ಅಂದರೆ ಅದರಲ್ಲಿ ಕಿಂಕ್ ಅಂತ ನೆನ್ನೆ ತೋರಿಸಿದೆ, ಅದರಲ್ಲಿ ಒಂದು ಸಣ್ಣ ಬಲ್ಬ್ ಇರುತ್ತೆ ಅಂತ, ಅದರಿಂದನೇ ಅದು ಕಾನ್ಸ್ಟೆಂಟಾಗಿ ಇರುತ್ತೆ. ಅದಿಲ್ಲ ಅಂದರೆ ಅದು ಫಾಲ್ ಆಗೋದು.
ಅಂದರೆ ಕಿಂಗ್ ಇಟ್ ಈಸ್ ಯೂಸ್ಡ್ ಫಾರ್ ದ ಕಿಂಗ್ ಟು ಪ್ರಿವೆಂಟ್ಸ್ ದ ಮರ್ಕ್ಯುರಿ ಲೆವೆಲ್. ಅಂದರೆ ಮರ್ಕ್ಯುರಿ ಎಲ್ಲಿದೆ ನಾವು ಅಲ್ಲಿಂದನೇ ರೀಡ್ ಮಾಡ್ಕೊಂತು ಅದು ಮರ್ಕ್ಯುರಿ ಲೆವೆಲ್ ಪ್ರಿವೆಂಟ್ ಮಾಡುತ್ತೆ. ಅಂದರೆ ಹಿಡಿದಿಟ್ಕೊಳುತ್ತೆ, ಎಷ್ಟು ಬೇಕೋ ಅಷ್ಟು ಹಿಡಿದಿಟ್ಕೊಳುತ್ತೆ. ಅದೇ ಲ್ಯಾಬೊರೇಟರಿ ಥರ್ಮೋಮೀಟರಲ್ಲಿ ಆ ಥರ ಅಲ್ಲ. ಹಂಗಾಗಿ ವಿ ಯೂಸ್ ದ ಕ್ಲಿನಿಕಲ್ ಥರ್ಮೋಮೀಟರ್. And next move on the transfer of heat. Next move on the transfer of heat. You might have observing frying a fan becomes hot when you keep it on a flame. ಅಂದರೆ ನೀವು ಇದು ಏನಾದರೂ ಫ್ರೈ ಮಾಡ್ಕೊಂಡು ಪ್ಯಾನ್ ಇಟ್ಕೊತೀರಾ ಆಯ್ತಾ, ಅಂದರೆ ಒಲೆಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಫ್ರೈ ಮಾಡ್ತೀವಿ. ಅದು ಸ್ವಲ್ಪ ಒಂದು 5 minutes 10 minutes ಆದರೆ ಹೀಟ್ ಆಗುತ್ತೆ. ಅದು ಇಟ್ಕೊಳ್ಳೋದು ಹೀಟ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಅದು ಪ್ಯಾನು ಸುಡ್ತಾ ಇರುತ್ತೆ ಕೈಗೆ ಹಿಡ್ಕೊಳಕ್ಕೆ ಹೋದ್ರೆ. ಬಿಕಾಸ್ ದ ಹೀಟ್ passes from the flame to the utensils. ಅಂದರೆ ಯಾಕೆ ಅದರ ಬಿಸಿ ಆಗುತ್ತೆ ಅಂದರೆ ದ ಹೀಟ್ ಈಸ್ ಪಾಸ್ ಥ್ರೂ ದ ಪ್ಯಾನ್ ಟು ದ ಫ್ಲೇಮ್, ಅಂದರೆ ಫ್ಲೇಮ್ ಟು ದ ಯುಟೆನ್ಸಿಲ್. ಅಂದರೆ ಫ್ಲೇಮಿಂದ ಯುಟೆನ್ಸಿಲ್ ಅಂದರೆ ಪ್ಯಾನಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಈಗ ಇದು ಫ್ಲೇಮ್ ಅಂದರೆ ಬೆಂಕಿ ಜ್ವಾಲೆ ಬರುತ್ತೆ. ನಾವು ಏನಾದರೂ ಪ್ಯಾನ್ ಇಟ್ಕೊಂಡಾಗ ಅದು ಹೀಟ್ ಆಗುತ್ತೆ ಇಡೀ. ಯಾಕಂದರೆ ಅದು ಅದರಲ್ಲಿರೋ ಬೆಂಕಿಯಿಂದ ನಾವು ಇಟ್ಕೊಂಡಿರೋ ಇಡಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಟ್ರಾನ್ಸ್ಫರ್ ಆಫ್ ಹೀಟ್. ಆ್ಯಂಡ್ ಇಟ್ ಸ್ಲೋಲಿ ಕೂಲ್ಸ್ ಡೌನ್. ಅಂದರೆ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಬಿ ಸ್ಲೋಲಿ ಕೂಲ್ಸ್ ಡೌನ್. ವೈ ಡಸ್ ಇಟ್ ಕೂಲ್ಸ್ ಡೌನ್? ದ ಹೀಟ್ ಈಸ್ ಟ್ರಾನ್ಸ್ಫರ್ ಫ್ರಮ್ ದ ಪ್ಯಾನ್ ಟು ದ ಸರೌಂಡಿಂಗ್. ಅಂದರೆ ಯಾಕೆ ಕೂಲ್ ಆಗುತ್ತೆ ಅಂತಂದರೆ ಅದು ಹೊರಗಡೆ ತೆಗೆದಾಗ ಆ ಪ್ಯಾನಲ್ಲಿರೋ ಹೀಟು ಟ್ರಾನ್ಸ್ಫರ್ ಆಗುತ್ತೆ, ಎಲ್ಲ ಸರೌಂಡಿಂಗ್ಸು ಟ್ರಾನ್ಸ್ಫರ್ ಆದಾಗ ಸಮ್ ಟೈಮ್ ಬಿಟ್ಟಾಗ ಅದು ಪ್ಯಾನ್ ಕೂಲ್ ಆಗುತ್ತೆ. ಆ್ಯಂಡ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಬೋತ್ ದ ಕೇಸಸ್ ದ ಹೀಟ್ ಫ್ಲೋಸ್ ಫ್ರಮ್ ದ ಹಾಟರ್ ಆಬ್ಜೆಕ್ಟ್ ಟು ಎ ಕೂಲರ್ ಆಬ್ಜೆಕ್ಟ್. ಅಂದರೆ ನಾವು ಫ್ಯಾನನ್ನು ಔಟ್ಸೈಡ್ ತೆಗೆದಾಗ ಅದು ಹೀಟ್ ಇರುತ್ತೆ, ಅದು ಔಟ್ಸೈಡ್ ತೆಗೆದಾಗ ಸರೌಂಡಿಂಗ್ಸಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ಹಾಟ್ ಇದ್ದಿದ್ದು ಕೂಲ್ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಇನ್ ಫ್ಯಾಕ್ಟ್ ಇನ್ ದ ಆಲ್ ದ ಕೇಸಸ್ ಆಫ್ ದ ಹೀಟ್ ಫ್ಲೋಸ್ ಫ್ರಮ್ ಎ ಹಾಟರ್ ಆಬ್ಜೆಕ್ಟ್ ಟು ಎ ಕೂಲರ್ ಆಬ್ಜೆಕ್ಟ್. ಅಂದರೆ ಎಲ್ಲ ಕೇಸಸ್ಸಲ್ಲೂ ಅದು ಹಾಗೆ ಫ್ಲೋ ಆಗ್ತಾನೆ ಇರುತ್ತೆ. ಹಾಟ್ ಇದ್ದಿದ್ದು ಕೂಲ್ ಆಗುತ್ತೆ, ಕೂಲ್ ಇದ್ದಿದ್ದು ಹಾಟ್ ಆಗುತ್ತೆ. ಆ್ಯಂಡ್ ಲೆಟ್ ಅಸ್ ಪರ್ಫಾರ್ಮ್ ಇನ್ ಅನದರ್ ಒನ್ ಆ್ಯಕ್ಟಿವಿಟಿ, ದಟ್ ಈಸ್ ಟೇಕ್ ಎ ರಾಡ್. ಒಂದು ರಾಡ್ ತೊಗೊಳೋದಪ್ಪ, ಅದು ರಾಡ್ ತೊಗೊಂಡಾಗ ಅದು ಫ್ಲ್ಯಾಟ್ ಸ್ಲಿಪ್ ಆಗಿ ಮೆಟಲ್. ಅದು ರಾಡ್ ಹೀಗಿರುತ್ತೆ ಅಂತ ಅಂದ್ಕೊಳ್ಳಿ. ಇಮ್ಯಾಜಿನ್ ದ ರಾಡ್ ಈಸ್ ಲುಕ್ ಲೈಕ್ ದಿಸ್. So take a rod or flat strip of a metal. ಇದು metal rod. Fix a few small wax piece on a rod. ಅಂದರೆ ಈ ರಾಡ್ಗೆ ಒಂದು ಸಣ್ಣ ಇಟಕಿ ತರದವನ್ನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡು ದೀಸ್ ಪೀಸಸ್ ಶುಡ್ ಬಿ ನಿಯರ್ಲಿ ಈಕ್ವಲ್ ಡಿಸ್ಟೆನ್ಸ್. ಅಂದರೆ ಇದಕ್ಕೂ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇಟ್ಕೋಬೇಕು. ಆ್ಯಂಡ್ ಕ್ಲ್ಯಾಂಪ್ ಎ ರಾಡ್ ಟು ಎ ಸ್ಟ್ಯಾಂಡ್. ಅಂದರೆ ಇದಕ್ಕೆ ಸ್ಟ್ಯಾಂಡಿಗೆ ಕ್ಲ್ಯಾಂಪ್ ಮಾಡ್ಕೋಬೇಕು, ಅಂದರೆ ನೀಟಾಗಿ ಕೂರೋ ಥರ. ಆ್ಯಂಡ್ ಇಫ್ ಯು ಡು ನಾಟ್ ಫೈಂಡ್ ಎ ಸ್ಟ್ಯಾಂಡ್, ಅಂದರೆ ಸ್ಟ್ಯಾಂಡ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬಾರ್ದು, ಆ ಥರ ನಾವು ಫಿಕ್ಸ್ ಮಾಡ್ಕೋಬೇಕು. ಯು ಕ್ಯಾನ್ ಪುಟ್ ಒನ್ ಎಂಡ್ ಆಫ್ ದ ರಾಡ್ ಈಸ್ ಬಿಟ್ವೀನ್ ದ ರ್ಯಾಕ್ಸ್. ಅಂದರೆ ಒನ್ ಎಂಡ್ ಆಫ್ ದ ರಾಡ್ ಬಿಟ್ವೀನ್ ದ ರಾಕ್ಸ್, ಅಂದರೆ ಈ ಇಟ್ಟಿಗೆ ಮೇಲೆ ಇರಬೇಕು. ಅನದರ್ ಎಂಡು ವಿ ಹ್ಯಾವ್ ಟು ಔಟ್ಸೈಡ್ ದ ಬ್ರಿಕ್ಸ್. ಆ್ಯಂಡ್ ನಾವು ಹೀಟ್ ಆನ್ ದ ಅದರ್ ಎಂಡ್ ಆಫ್ ದ ರಾಡ್, ಅಂದರೆ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ಟು ದ ವ್ಯಾಕ್ಸ್ ಪೀಸಸ್. ಅಂದರೆ ಇಲ್ಲಿಂದ ಹೀಟ್ ಮಾಡ್ತಿರ್ತೀವಿ, ಇದು ವ್ಯಾಕ್ಸ್ ಪೀಸಸ್ ಏನಾಗುತ್ತೆ, ಅವು ಹೀಟ್ ಆಗ್ತವೆ, ಹಾಗೆ ಇರ್ತವೆ. ಅವು ಕೂಡ ಯಾಕೆ ಹೀಟ್ ಆಗುತ್ತೆ? ಯಾಕಂದರೆ ಬಿಕಾಸ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಆಫ್ ಹೀಟ್. ನಾವು ಇಲ್ಲಿಂದ ಹೀಟ್ ಮಾಡಿದಾಗ ಈ ಹೀಟ್ ರಾಡಿನ ಹೀಟು ಈ ಬ್ರಿಕ್ಸಿಗೂ ಹೀಟ್ ಆಗಿರುತ್ತೆ. ಹಂಗಾಗಿ ನಾವು ವ್ಯಾಕ್ಸ್ ಪೀಸಸ್ನ ನಾವು ಟಚ್ ಮಾಡಿದ ತಕ್ಷಣ ಅದು ಕೂಡ ಹೀಟ್ ಆಗುತ್ತೆ. ಆ್ಯಂಡ್ ಡು ದಿಸ್ ಪೀಸಸ್ ಬಿಗಿನ್ಸ್ ಟು ಫಾರ್ಮ್ ಆ್ಯಂಡ್ ವಿಚ್ ಪೀಸಸ್ ಫಸ್ಟ್ ಫಾರ್ಮ್ ಆ್ಯಂಡ್ ಡು ಯು ಥಿಂಕ್ ದ ಹೀಟ್ ಈಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಎಂಡ್ ನಿಯರೆಸ್ಟ್ ಟು ದ ಫ್ಲೇಮ್
ಫ್ಲೇಮ್ ಆಫ್ ದ ಅನದರ್ ಎಂಡ್. ಅಂದರೆ ಹೀಟ್ ಆಗ್ತಾ 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 ಈ ವ್ಯಾಕ್ಸ್ ಅನ್ನೋದು ಬೀಳ್ತಾ ಬರ್ತವೆ. ಬೀಳ್ತಾ ಬಂದ ತಕ್ಷಣ ಯಾವ್ದು ಫಸ್ಟ್ ಬೀಳುತ್ತೆ? ಯಾಕೆ ಬೀಳುತ್ತೆ ಅಂದರೆ ಹೀಟ್ ಈಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಎಂಡ್ ಆಫ್ ದ ರಾಡ್ ಟು ಅನದರ್ ಎಂಡ್. This process by which heat is transferred from hotter end to cooler end of the object is known as conduction. So when we heat the one end of the rod, the another end will be heated. So this process we call as conduction. The process by which the heat is transferred from one end to the another end or colder end to the hotter end of an object is called conduction. Conduction. In solid generally heat is transferred by the process of conduction. ಅಂದರೆ ಸಾಲಿಡ್ ಅಲ್ಲಿ ಬೇಗ ಹೀಟು ಟ್ರಾನ್ಸ್ಫರ್ ಆಗುತ್ತೆ. This rod look like a solid or liquid. The rod is solid. We have to heat the solid. It is faster than we have to faster to the heat. And all the substance conduct the heat is easily. ಅಂದರೆ ಎಲ್ಲ ಸಬ್ಸ್ಟೆನ್ಸ್ ಹೀಟು ಬೇಗ ಕಾನ್ಸಂಟ್ರೇಟ್ ಮಾಡ್ಕೊಳ್ಳುತ್ತೆ. And you must have observed that metallic pan or cooking has a plastic or wooden handle. Can you lift a hot pan by holding the handle without getting hot? ಅಂದರೆ ಈಗ ಪ್ಯಾನ್ನ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂತೀವಿ. ಅದು ಪ್ಲಾಸ್ಟಿಕ್ನ ಫ್ರೈ ಮಾಡ್ಕೊಂಡ್ರೆ ಬೇಗ ನೀಟಾಗಿ ಮೆಲ್ಟ್ ಆಗುತ್ತೆ ಪ್ಲಾಸ್ಟಿಕ್ ಪ್ಯಾನಲ್ಲಿ. ಅದೇ ಒಂದು ಮೆಟಾಲಿಕ್ ಪ್ಯಾನ್ ಇಟ್ಕೊಂಡಾಗ ಅದು ನೀಟಾಗಿ ಫ್ರೈ ಆಗುತ್ತೆ ಮತ್ತು ಅದು ಹಿಡಿಯೋ ಹ್ಯಾಂಡ್ ಹೀಟ್ ಆಗುತ್ತೆ, ಯಾಕಂದರೆ ಟ್ರಾನ್ಸ್ಫರ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದ ಟ್ರಾನ್ಸ್ಫರ್ ಆಫ್ ದ ಹೀಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು perform the another activity. Heat water in a small pan or a beaker. ವಾಟರ್ನ ಒಂದು ಸ್ಮಾಲ್ ಪ್ಯಾನ್ ಅಥವಾ ಒಂದು ಬೀಕರ್ ಅಲ್ಲಿ ತಗೊಳ್ಳೋಣ. And collect some articles such as steel, spoon, plastic, scale, pencil, divider. Dip onto this beaker. ಯಾವುದು? ಸ್ಪೂನು, ಸ್ಟೀಲು ಆ್ಯಂಡ್ ಪ್ಲಾಸ್ಟಿಕ್ ಸ್ಕೇಲು, ಪೆನ್ಸಿಲು, ಡಿವೈಡರು ಅದನ್ನು ಡಿಪ್ ಮಾಡಿದಾಗ ಅದು ಹಾಟ್ ಆಗುತ್ತಾ ಕೋಲ್ಡ್ ಆಗುತ್ತಾ ಅನ್ನೋದನ್ನು ನಾವೊಂದು ಲೀಸ್ಟ್ ಮಾಡ್ಕೊಳ್ಳೋಣ. ಈಗ ಸ್ಟೀಲ್ ಸ್ಪೂನನ್ನ ನಾವು ಡಿಪ್ ಮಾಡಿದಾಗ ಅನದರ್ ಎಂಡು ಕೂಡ ಹೀಟ್ ಆಗುತ್ತಾ? ಎಸ್. ವೆನ್ ವಿ ಡಿಪ್ ದ ಸ್ಟೀಲ್ spoon in a hot water, it is a metallic substance. When we dip the steel spoon in a hot water, the other end will be get heated, and also the metallic scale, it having a hot water, it will be get heated. And divider also, this is the metallic substances. When you dip in the hot water, the divider is also a heated. In this, touch the other end, enter the observation. We have to touch the another. ಏನತ್ರ ಫೀಲ್ ಆಯಿತು ಅಂತ ನಾವು ಒಂದು ಲಿಸ್ಟ್ ಮಾಡ್ಕೋಬೇಕು. The material which allows heat to pass through them easily. ಅಂದರೆ the material which allows to heat to pass through easily. This is called as conductor of a heat. ಅಂದರೆ ಯಾವ ವಸ್ತು ಹೀಟನ್ನು ಬೇಗ ಪಾಸ್ ಮಾಡುತ್ತೆ, ಬೇಗ ಈಸಿಯಾಗಿ ಪಾಸ್ ಮಾಡುತ್ತೋ ಆ ಥರ ವಸ್ತುನ ನಾವು ಕಂಡಕ್ಟರ್ ಆಫ್ ದಿ ಹೀಟ್. ನಾವು ಹೀಟಿಂದ ದ ಸಬ್ಸ್ಟೆನ್ಸ್ ವಿಚ್ ವಿ ಗೆಟ್ ಫ್ರಮ್ ದ ಹೀಟೆಡ್ ಹಾಟರ್ ಬಾಡಿ ಟು ಕೋಲ್ಡರ್ ಬಾಡಿ, ದಿಸ್ ವಿಲ್ ಕಾಲ್ಡ್ ಆಸ್ ಎ ಕಂಡಕ್ಟರ್. When a substance which is easily get transfer of heat, that we called as a conductor of heat. For example, aluminum, iron, copper, these material do not allow heat to pass through easily. It having a poor conductor of heat, and such as plastic and wood, the poor conductor of heat is known as insulator. ಅಂದರೆ ಬೇಗ ಎಲ್ಲಾದರೂ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದನ್ನ ನಾವು ಕಂಡಕ್ಟರ್ ಆಫ್ ಹೀಟ್ ಅಂತ ಕರಿತೀವಿ. ಅದರಲ್ಲಿ ಅಲ್ಯೂಮಿನಿಯಮು, ಐರನ್ನು, ಕಾಪರು
ಅವು ಎಕ್ಸಾಂಪಲ್. ಅದರಲ್ಲಿ ಬೇಗವನ್ನು ಡು ನಾಟ್ ಅಲೋ ಟು ಪಾಸ್ ಥ್ರೋ ಇಟ್ ಈಸಿಲಿ. ಆ ಥರ ಅಲ್ಯೂಮಿನಿಯಮ್ಮು, ಕಾಪರು, ಐರನ್ನು ಬೇಗ ಈಸಿಯಾಗಿ ಅಲೋ ಮಾಡಲ್ಲ. ಅದಕ್ಕೆ ಅದೇ ಥರ ಈಗ ಪ್ಲಾಸ್ಟಿಕ್ಕು, ವುಡ್ಡು ಬೇಗ ಈಸಿಯಾಗಿ ಹೀಟ್ನ ಅಲೋ ಮಾಡ್ತವೆ. ದಟ್ ವಿ ಕಾಲ್ಡ್ ಆಸ್ ಎ ಇನ್ಸುಲೇಟರ್. ಆ್ಯಂಡ್ ದ ವಾಟರ್ ಆ್ಯಂಡ್ ಏರ್ ಆಸ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್. ಅಂದರೆ ವಾಟರ್ ಮತ್ತು ಏರು ಪೂರ್ ಕಂಡಕ್ಟರ್ ಆಫ್ ಹೀಟ್. ದೇ ಹ್ಯಾವ್ ಟು ಡಸ್ ದ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಇನ್ ದ ಸಬ್ಸ್ಟೆನ್ಸಸ್. ಅಂದರೆ ಬೇಗ ಈಸಿಯಾಗಿ ಹೀಟ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಅದು ವಾಟರು ಮತ್ತು ಏರು. ಆ್ಯಂಡ್ ಪ್ಲಾಸ್ಟಿಕ್ ಈಸ್ ಆ್ಯಡ್ ಟು ಪೂರ್ ಕಂಡಕ್ಟರ್ ಆಫ್ heat and electricity. In the next class we have to discuss the more about the transfer of heat. Have a nice day.